ಮಾನ್ಯ ವೀಕ್ಷಕರೇ, ಅಳಿದು ಉಳಿದವರು ಕಂಡಂತೆ ಸ್ವಾಗತ ಸುಸ್ವಾಗತ. ಒಂದು ಹುಡುಗಿ ಸತ್ತು 18 ವರ್ಷ ಆಗಿದೆ. 18 ವರ್ಷ ಆದ ನಂತರ ಅವಳ ದೇಹ ದಫನ್ ಆಗುತ್ತೆ ಮೊನ್ನೆ. ಯಾಕಿದು 18 ವರ್ಷ ಆಯ್ತು, ಸತ್ತೆ 18 ವರ್ಷ ಆಯ್ತು ಅಂತ ಹೇಳಿದ್ರೆ ಅವಳ ದೇಹ ದಫನ್ ಯಾಕೆ ಈಗ ಆಯ್ತು ಅಂತ ಹೇಳಿ ನಿಮ್ಗೆ ಆಶ್ಚರ್ಯ ಆಗ್ಬೋದು. ಯಾಕಂದ್ರೆ ಅವಳು ಸಾಯುವುದು 2006ರಲ್ಲಿ, ಅವಳ ದೇಹದ ದಫನ್ ಆಗುದು 2024ರಲ್ಲಿ. ಹಾಗಾದ್ರೆ ಎಲ್ಲಿನ ಆ ದೇಹ ಹಾಗೆ ಇತ್ತ ಅನ್ನುವಂಥದ್ದು ನಿಮ್ಮ ತಲೆಯಲ್ಲಿ ಸುಮಾರು ಪ್ರಶ್ನೆಗಳು ಬರ್ಬೋದು. ಹಾಗಾದ್ರೆ ಈ ಕೇಸ್ ಎಲ್ಲಿ ನಡೆಯುತ್ತೆ ಅಂತ ಹೇಳಿ ನಾವು ನೋಡ್ತಾ ಹೋದ್ರೆ, ಇದು ಕರ್ನಾಟಕ ಕೇರಳ ಗಡಿಭಾಗ ಅಂದ್ಕೊಳ್ಳೇನೆ. ಒಂದು ಕಡೆ ಆಚೆ ಕಾಸರಗೋಡು ಇದೆ ಕೇರಳದಲ್ಲಿ, ಈಚೆ ನಮ್ಮ ಕೊಡಗು ಇದೆ, ಆ ಭಾಗದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆನೂ ಬರುತ್ತೆ. ಸೊ ಇದ್ರ ಮಧ್ಯ ನಡೆಯುವಂಥ ಇದೊಂದು ಘಟನೆ. ಈ ಘಟನೆ ಏನಂತ ಹೇಳಿದ್ರೆ, 18 ವರ್ಷಗಳ ಹಿಂದೆ ಒಂದು ಹುಡುಗಿ ಅಂತ ಹೇಳಿದ್ರೆ, ಅಲ್ಲಿ ಒಂದು ತಂದೆ ತಾಯಿ, ಅವ್ರ ಮನೆಯಲ್ಲಿ ಮಕ್ಕಳಿರ್ತಾರೆ. ಮಕ್ಕಳಿದ್ದಾಗ ಕಾಸರಗೋಡು, ಅಲ್ಲಿ ಸುಮಾರು ಜನರಿಗೆ ಅಲ್ಲಿ ಕಾಂಟ್ಯಾಕ್ಟ್ ಇರೋದ್ರಿಂದ ಕಾಸರಗೋಡಿನಿಂದ ಒಬ್ಬ ವ್ಯಕ್ತಿ ಅಂತ ಹೇಳಿದ್ರೆ ಹಂಜಾ ಅನ್ನುವಂಥ ವ್ಯಕ್ತಿ ಬರ್ತಾನೆ. ಬಂದವನು ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಅವನು ಗೋವಾದಲ್ಲಿ ಕಾಂಟ್ರಾಕ್ಟರ್ ಆಗಿರ್ತಾನೆ. ಹೀಗಾಗಿ ಅವನ ಮನೆಯಲ್ಲಿ ಕೆಲಸಕ್ಕೆ ಬೇಕಾಗಿರ್ತಾರೆ. ಸೊ ಹೀಗಾಗಿ ಗಡಿಭಾಗದಲ್ಲಿ ಇರುವಂಥ ಈ ಫ್ಯಾಮಿಲಿ ಏನಿದೆ, ಇವರು ತುಂಬ ಕಷ್ಟದಲ್ಲೂ ಇರ್ತಾರೆ ಆ ಸಮಯದಲ್ಲಿ. ಸೊ ಅವಾಗ ಅವನು ಹೇಳ್ತಾನೆ, ಇಲ್ಲ ನಾನು ಕೆಲಸನೂ ನನ್ನ ಮನೆಯಲ್ಲೂ ಹೇಗಾದರೂ ಹೆಲ್ಪಿಗೊಂದು, ಅದಕ್ಕಿಂತ ಹೆಚ್ಚಾಗಿ ಆಮೇಲೆ ನಾನು ಅಲ್ಲಿ ಸ್ಕೂಲ್ಗೂ ಕಳಿಸ್ತೇನೆ, ಎಜುಕೇಷನ್ಗೂ ಕಳಿಸ್ತೇನೆ ಅಂತ ಹೇಳಿ ಅವನು ಹೇಳ್ತಾನೆ. ಯಾವಾಗ ಅವನು ಹೇಳ್ತಾನೆ, ಆ ಕನ್ವೀನಿಯನ್ಸಿಗೆ ಒಪ್ಕೊಂಡು ಅವ್ರ ತಂದೆ ತಾಯಿ ಏನು ಮಾಡ್ತಾರೆ, ಅವನೊಟ್ಟಿಗೆ ಅಂತ ಹೇಳಿದ್ರೆ ಹೋಗುವಂಥ ಹುಡುಗಿನ ಕಳಿಸ್ತಾರೆ. ಕಳಿಸಿದ ನಂತರ ಅವರು ಕಳಿಸೋದು ಕಾಸರಗೋಡಿಗೆ ಕಳಿಸ್ತಾರೆ. ಕಾಸರಗೋಡು ಕಳಿಸಿದ ನಂತರ ಕಾಸರಗೋಡಿನಿಂದ ಅವನೇನು ಮಾಡ್ತಾನೆ ಅಂದರೆ, ಆ ಹುಡುಗಿಯನ್ನು ಗೋವಾ ಕರ್ಕೊಂಡು ಹೋಗ್ತಾನೆ. ಗೋವಾದಲ್ಲಿ ತನ್ನ ಮನೆಯಲ್ಲಿ ಕೆಲಸಕ್ಕೆ ಇಟ್ಕೊಳ್ತಾನೆ. ತನ್ನ ಮನೆಯಲ್ಲಿ ಯಾವಾಗ ಅವಳು ಹೆಲ್ಪ್ ಮಾಡೋದಕ್ಕೋಸ್ಕರ ಇಟ್ಕೊಳ್ತಾನೆ, ಕೆಲಸಕ್ಕೆ ಇಟ್ಕೊಳ್ತಾನೆ. ಆಗ ಆ ಫ್ಯಾಮಿಲಿಯಲ್ಲಿ ಅವನ ಹೆಂಡತಿ ಎಲ್ಲರೂ ಇರ್ತಾರೆ. ಸೊ ಇದಾದ ನಂತರ ಒಂದು ಸುಮಾರು ದಿವಸಗಳೇ ಕಳೆಯುತ್ತೆ. ಮಗಳದೇನು ಸುದ್ದಿನೇ ಇಲ್ಲ ಏನು ಅಂಥೇಳಿ ತಂದೆ ತಾಯಿ ಏನು ಮಾಡ್ತಾರೆ ಅಂದರೆ, ಹೆದರ್ಕೊಂಡು ಸೀದಾ ಕಾಸರಗೋಡು ಹೋಗ್ತಾರೆ. ಕಾಸರಗೋಡು ಹೋಗಿ ಅವ್ರ ಮನೆ ಹೋಗ್ತಾರೆ. ಇನ್ನು ಹಂಜನ ಮನೆ ಇರುತ್ತೆ, ಅಲ್ಲಿ ಮೂಲ ಅವನ ಮನೆ ಇರುತ್ತೆ. ಮನೆ ಹೋಗಿ ಹೇಳ್ತಾರೆ, ಈ ರೀತಿ ನಮ್ಮ ಮಗಳಿಗೆ ಹಬ್ಬಕ್ಕೆ ಕಳಿಸ್ಬೇಕು, ಹಬ್ಬಕ್ಕೆ ಅಂಥೇಳಿ. ಆಗ ಅವಳಿಲ್ಲ, ಅವಳು ಅಲ್ಲಿ ಗೋವಾದಲ್ಲಿದ್ಲು, ಗೋವಾದಿಂದ ಎಲ್ಲೋದ್ಲು ನಮ್ಗೆ ಗೊತ್ತಿಲ್ಲ. ಸುಮಾರು ಒಂದು 2-3 ದಿವಸ ಆಯಿತು, ಅವಳು ಮನೆ ಹತ್ರನೇ ಬರಲಿಲ್ಲ. ಹೀಗಾಗಿ ಎಲ್ಲೋಗಿದ್ದಾಳೆ ಅಂತ ಗೊತ್ತಿಲ್ಲ. ಅಂದ ಕೂಡಲೇ ಅವ್ರ ತಂದೆ ತಾಯಿಗೆ ಸಡನ್ನಾಗಿ ಒಮ್ಮೆಗಲೇ ದಿಗಿಲು ಬಡಿಯುತ್ತೆ. ದಿಗಿಲು ಬಡ್ದಂಥವ್ರು ಏನು ಮಾಡಿಬಿಡ್ತಾರೆ, ಒಮ್ಮೆಗಲೇ ತಲೆ ಕೆಡುತ್ತೆ, ಹೆದರುತ್ತೆ. ಸುಮಾರು ಸರಿ ಕೇಳಿದ ಬರೀ ಇದೇ ಉತ್ತರ ಬರುತ್ತೆ. ಈ ಉತ್ತರ ಬಂದ್ಕೊಳ್ಳೆ ಏನು ಮಾಡಿಬಿಡ್ತಾರೆ ಅಂತ ಹೇಳಿದ್ರೆ, ಅವರು ಅಲ್ಲಿ ಕಾಸರಗೋಡ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಮಾಡ್ತಾರೆ. ಈ ವ್ಯಕ್ತಿ ಈ ರೀತಿ ಅಂತ ಹೇಳಿದರೆ ನಮ್ಮ ಮನೆಗೆ ಬಂದಿದ್ರು, ನಮ್ಮ ಮನೆಗೆ ಬಂದು ಅಂತ ಹೇಳಿದ್ರೆ ಈ ರೀತಿ ನಿಮ್ಮ ಮಗಳಿಗೆ ಸ್ಕೂಲೂ ಕಳಿಸ್ತೇನೆ, ಅದಾದ ನಂತರ ಕೆಲಸಕ್ಕೂ ಬೇಕು, ಸ್ವಲ್ಪ ಹೆಲ್ಪ್ ಮಾಡ್ಕೊಂಡಿರಲಿ ಅಂಥೇಳಿ ಈ ವ್ಯಕ್ತಿ ಗೋವಾದಲ್ಲಿ ಕಾಂಟ್ರಾಕ್ಟರ್ ಆಗಿದ್ದಾನೆ. ಇವನು ಗೋವಾ ಕರ್ಕೊಂಡೋಗಿದ್ದಾನೆ. ಆ ನಂತರ ನಾವು ಈಗ ಹಬ್ಬ ಬಂದಿದೆ, ಹೀಗಾಗಿ ನಾವು ಮಗಳದೇನು ಸುದ್ದಿ ಇಲ್ಲ. ಹೀಗಾಗಿ ನಾನು ಹಬ್ಬಕ್ಕೆ ಅವ್ರನ್ನ ಕರೀಲಿಕ್ಕೆ ಬಂದರೆ, ಈ ವ್ಯಕ್ತಿ ಅವಳು ಅಲ್ಲಿಂತ್ರನೇ 2-3 ದಿವಸ ಆಯಿತು, ಅವಳು ತಪ್ಪಿಸ್ಕೊಂಡೋಗಿದ್ದಾಳೆ, ಅವಳು ಎಲ್ಲಿದ್ದಾಳೆ ಏನೋ ನಮಗೆ ಗೊತ್ತಿಲ್ಲ ಅನ್ನುವಂಥದ್ದು ಹೇಳ್ತಾನೆ ಅಂಥೇಳಿ ಕಂಪ್ಲೇಂಟ್ ಆಗುತ್ತೆ. ಕಂಪ್ಲೇಂಟ್ ಆದ ನಿಮ್ಗೆ ಗೊತ್ತಾಗಿರುತ್ತೆ, ಇವರು ಒಂದು ಹಳ್ಳಿಯಿಂದ ಹೋದಂಥವ್ರು ಅಲ್ಲಿಗೆ. ಆಗ ಅವ್ರು ಏನು ಮಾಡ್ತಾರೆ, ಅಷ್ಟು ದೊಡ್ಡ ಮಟ್ಟದಲ್ಲಿ ಇದು ಏನಂತ ಹೇಳಿದ್ರೆ ಅವ್ರು ಜಾಸ್ತಿ ಕೇರ್ಲೆಸ್ ಮಾಡ್ತಾ ಹೋಗ್ತಾರೆ. ಯಾಕಂದರೆ ಇದು ಕೇರ್ಲೆಸ್ ಯಾಕೆ ಮಾಡ್ತಾರೆ ಏನನ್ನೋದು ಕೊನೆಗೆ ಬರ್ತೀವಿ ಸ್ಟೋರಿಯಲ್ಲಿ. ಕೇರ್ಲೆಸ್ ಮಾಡ್ತಾ ಹೋಗ್ಬಿಡ್ತಾರೆ. ಕೇರ್ಲೆಸ್ ಮಾಡಿದ ಹೋದ್ಕೊಳ್ಳೇನೆ ಆವತ್ತಲ್ಲಿ ಕಾಸರಗೋಡಿನಲ್ಲಿರುವಂಥ ಏನು ಈ CPM CPY ಸಂಘಟನೆ ಇರ್ಬೋದು, ಅಥವಾ ಇರ್ಬೋದು ಅಂತ ಹೇಳಿದ್ರೆ ಕಾರ್ಮಿಕ ಸಂಘಟನೆಗಳು ದೊಡ್ಡ ಮಟ್ಟದ ಅಂತ ಹೇಳಿದ್ರೆ ಅವರು ಪ್ರಯತ್ನ ಪಡ್ತಾರಲ್ಲಿ, ಆ ಹುಡುಗಿ ಎಲ್ಲೋಗಿದ್ದಾಳೆ ಏನಂತೇಳಿ. ಯಾಕೆಂದರೆ ಒಬ್ಬ ಕಾಂಟ್ರಾಕ್ಟರ್ ಅಂತ ಹೇಳಿದ್ರೆ ಗುತ್ತಿಗೆದಾರ, ಅದನ್ನು ಗೋವಾದಲ್ಲಿ ಡ್ಯಾಮ್ ಕಟ್ತಾ ಇರ್ತಾನೆ ಅಂದರೆ ಅವನು ಸ್ವಲ್ಪ ಬಲಿಷ್ಠನೇ ಆಗಿರ್ತಾನೆ. ಏನೋ ಕೇಸ್ ಹಾದಿ ತಪ್ತಾ ಇದೆ ಅನ್ನೋ ಹೊತ್ತಿಗೆ ಆಗ ಏನಾಗುತ್ತೆ, ಯಾವುದೇ ರೀತಿಯ ಉತ್ತರ ಬರೋದಿಲ್ಲ. ಆಗ ಇದೇನಂತ ಹೇಳಿದ್ರೆ ಕಾಸರಗೋಡಿನಲ್ಲಿ ದೊಡ್ಡ ಸ್ಟ್ರೈಕ್ ಆಗುತ್ತೆ. ಸುಮಾರು ಜನ ಅಂತ ಹೇಳಿದ್ರೆ ಕಾಸರಗೋಡಿನ ಏನು ತಾಲೂಕು ಆಫೀಸ್ ಇದೆ ಅದ್ರ ಮುಂದೆ ದೊಡ್ಡ ಮಟ್ಟದ ಸ್ಟ್ರೈಕ್ ಆಗುತ್ತೆ, ಹೋರಾಟ ಆಗುತ್ತೆ. ಸುಮಾರು 90 ದಿನಗಳವರೆಗೆ ಆ ಹುಡುಗಿಯನ್ನು ಉಳಿಸಿ ಅಂಥೇಳಿ ದೊಡ್ಡ ಮಟ್ಟದ ಹೋರಾಟ ಆಗುತ್ತೆ. ಕೇರಳ ಸರ್ಕಾರ ಏನು ಮಾಡುತ್ತೆ, ಕೇರಳ ಕ್ರೈಮ್ ಬ್ರ್ಯಾಂಚಿಗೆ ಕೇಸನ್ನು ಕೊಡುತ್ತೆ. ಯಾವಾಗ ಕ್ರೈಮ್ ಬ್ರ್ಯಾಂಚಿಗೆ ಕೇಸ್ ಕೊಡುತ್ತೆ, ಆಗ ಹಂಜಾ ಅವನ ಇಡೀ ಎಲ್ಲರೂ ಎತ್ಕೊಂಡು ಇವರು ಕೇಸ್ ಇನ್ವೆಸ್ಟಿಗೇಷನ್ ತುಂಬ ತೀವ್ರವಾಗಿ ಶುರು ಮಾಡ್ತಾರೆ. ಎಲ್ಲ ಹೇಳ್ತಾ ಹೋಗ್ತಾನೆ. ಏನಾಗುತ್ತೆ ಅಂದರೆ, ಯಾವಾಗ ಇವರು ಗೋವಾಗೆ ಹೋಗಿರ್ತಾಳೆ,
ಗೋವಾದಲ್ಲಿ ಇವನು ಮನೆಯಲ್ಲಿ ಕೆಲಸ ಮಾಡ್ತಿರ್ತಾಳೆ. ಅದೇ ಸಮಯಕ್ಕೆ ಅವಳಿಗೇನಂತ ಹೇಳಿದ್ರೆ ಗಂಜಿ ಕಾಯುವತ್ತಿಗೆ ಬಿಸಿ ಬಿಸಿ ಗಂಜಿದ ನೀರೇನಿರುತ್ತೆ ಅದು ಅವಳ ಮೇಲೆ ಬಿದ್ದಿರುತ್ತೆ ಅಥವಾ ಬೀಳಿಸಿರ್ತಾರೋ ಅನ್ನುವಂಥದ್ದು ಇಲ್ಲಿ ಬರುವಂಥದ್ದು ಮತ್ತೊಂದು ಪ್ರಶ್ನಾರ್ಥಕ ಚಿಹ್ನೆ. ಇದಾದ ನಂತರ ಏನಾಗುತ್ತೆ, ಅವಳು ತುಂಬ ಸೀರಿಯಸ್ ಆಗಿರ್ತಾಳೆ. ಇನ್ನು ಒಂದು ವೇಳೆ ನಾನು ಆಸ್ಪತ್ರೆ ತೆಗೆದುಕೊಂಡು ಹೋದರೆ, ನಾನಿಲ್ಲಿ ಕರ್ಕೊಂಡು ಬಂದಿದ್ದ ಬಾಳ ಕಾರ್ಮಿಕನನ್ನ, ಹೀಗಾಗಿ ಇನ್ನಿದು ದೊಡ್ಡ ಮಟ್ಟದ ಕೇಸ್ ಆಗುತ್ತೆ, ದೊಡ್ಡ ಸಮಸ್ಯೆಗಳ ಎದುರಿಸಬೇಕಾಗತ್ತೆ ಅನ್ನುವಂಥದ್ದು ಅವನ ತಲೆಗೆ ಹೋಗುತ್ತೆ. ಯಾಕಂತ ಹೇಳಿದ್ರೆ ಅವನು ಮೊದಲೇ ಕಾಂಟ್ರಾಕ್ಟರ್ ಆಗಿರ್ತಾನೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಅಲ್ಲಿ ಡ್ಯಾಮ್ ಕಟ್ಟುತ್ತಾ ಇರ್ತಾರೆ, ಅದರ ಕೆಲವೊಂದು ಕಾಂಟ್ರಾಕ್ಟ್ ಇವನು ತಗೊಂಡಿರ್ತಾನೆ. ಹೀಗಾಗಿ ಅವನ ತಲೆಯಲ್ಲಿ ಬರುತ್ತೆ. ಯಾವಾಗ ತಲೆಯಲ್ಲಿ ಬರುತ್ತೆ ಆಗ ಆ ಹುಡುಗಿಯನ್ನ ಅಂತ ಹೇಳಿದ್ರೆ ಯಾವ ರೀತಿ ಅವಳಿಗೆ ಆ ಬಿಸಿ ಇದು ಬಿದ್ದಿರುತ್ತೆ, ತನ್ನ ಮನೆಯಲ್ಲೇ ಇಡ್ತಾನೆ, ಅಲ್ಲೇ ಬಿಡ್ತಾನೆ, ಅವಳಿಗೆ ಚಿಕಿತ್ಸೆನೇ ಕೊಡಿಸೋದಿಲ್ಲ. ಆಗ ಅವಳು ಕೊನೆ ಉಸಿರು ಎಳಿತಾಳೆ. ಯಾವಾಗ ಅವಳು ಸಾಯ್ತಾಳೆ, ಆ ಬಾಡಿನ ಪೀಸ್ ಮಾಡಿ ಗೋಣಿ ಚೀಲದಲ್ಲಿ ತುಂಬಿ ಎಲ್ಲಿ ಅವನು ಡ್ಯಾಮ್ ಕಾಂಟ್ರಾಕ್ಟ್ ಅಂದ್ರೆ ಕಟ್ಟುವಂಥ ಜಾಗ ಇರ್ತಾರೆ ಡ್ಯಾಮ್, ಆ ಜಾಗದಲ್ಲಿ ಹೋಗಿ ಅದನ್ನು ಡಂಪ್ ಮಾಡ್ತಾನೆ. ಅಂತ ಹೇಳಿದ್ರೆ ಅದನ್ನು ಹುಗಿತಾನೆ. ಹುಗಿದಾದ ನಂತರ ಅವನೇನು ಮಾಡಿಬಿಡ್ತಾನೆ ಅಂದರೆ ತನ್ನ ಪಾಡಿಗೆ ತಾನಿದ್ದು ಬಿಡ್ತಾನೆ. ಎಲ್ಲೂ ಇದನ್ನು ಸುದ್ದಿನೇ ಮಾಡೋದಿಲ್ಲ. ಯಾವಾಗ ಇದು ಕೇರಳದಲ್ಲಿ ಕ್ರೈಮ್ ಬ್ರ್ಯಾಂಚ್ ಈ ಕೇಸನ್ನು ಎತ್ತುಕೊಂಡು, ಯಾಕೆಂದರೆ ಈ ಕೇಸಿನಲ್ಲಿ ಮೊದಲ ಎನ್ಕ್ವೈರಿಯಲ್ಲಿ ಸುಮಾರು ಹಾದಿ ತಪ್ಪಿಸಿರ್ತಾರೆ. ಹೀಗಾಗಿ ಇದೇನಾಗುತ್ತೆ ಅಂತ ಹೇಳಿದ್ರೆ ನಂತರ ಇದನ್ನು ಯಾವಾಗ ಕ್ರೈಮ್ ಬ್ರ್ಯಾಂಚ್ ಅವರು ಗೋವಾಗೆ ಹೋಗಿ ಅಲ್ಲಿ ಏನು ಮಾಡ್ತಾರೆ ಅಂದರೆ ಎಲ್ಲಿ ಇವನು ಎಲ್ಲಿ ಹುಗಿದಿರ್ತಾನೆ ಅಲ್ಲಿಂದ ಆ ದೇಹ ನೋಡಿದಾಗ ಆ ದೇಹ ಇರೋದಿಲ್ಲ, ಅವಾಗ ಎಲುಬಿರುತ್ತೆ ಮತ್ತು ಅದನ್ನೆಲ್ಲ ಸಾಕ್ಷಿ ಅಂತ ಕಲೆಕ್ಟ್ ಮಾಡ್ತಾರೆ ಕೇರಳ ಪೊಲೀಸರು. ಆ ನಂತರ ಅವಳ ಬಟ್ಟೆಗಳೇನಿರುತ್ತೆ ಅದನ್ನು ಸಾಕ್ಷಿಯನ್ನು ಕಲೆಕ್ಟ್ ಮಾಡಿಕೊಂಡು ನಂತರ ಅದನ್ನು ಕೇರಳ ಕೋರ್ಟಿಗೆ ತಂದು ಕೇಸ್ ಫೈಲ್ ಮಾಡ್ತಾರೆ. ಕೇಸ್ ಶುರುವಾಗುತ್ತೆ. ಸೊ ಇದು ಯಾವಾಗ ಕೇಸ್ ಶುರುವಾಗುತ್ತೆ, ಈ ಕೇಸ್ ಶುರುವಾದ ನಂತರ ಸತತವಾಗಿ ಇದು 7 ವರ್ಷ ಅಂದರೆ 2008ರಲ್ಲಿ ಇದು ಸಿಕ್ಕರೆ 2015ರಲ್ಲಿ ಅಲ್ಲಿಯ ಕೋರ್ಟ್ ಏನಿದೆ ಅದು ಇವನಿಗೆ ಮರಣದಂಡನೆ ಶಿಕ್ಷೆ ವಿಧಿಸುತ್ತೆ. ಯಾಕಂತ ಹೇಳಿದ್ರೆ ಇಲ್ಲಿ ಒಂದು ಆ ಹುಡುಗಿಯನ್ನು ಕರ್ಕೊಂಡೋಗಿ ಕೆಲಸಕ್ಕೆ ಇಟ್ಕೊಂಡಿರೋದಕ್ಕೆ, ಕೆಲಸ ಮಾಡೋತ್ತಿಗೆ ಬಿಸಿ ನೀರು ಬಿಸಿ ಇದು ಬಿದ್ದ ನಂತರ ಆಸ್ಪತ್ರೆ ಕರ್ಕೊಂಡು ಹೋಗ್ಲಾರ್ದೇನೆ ಎಲ್ಲಿ ತನ್ನ ಮೇಲೆ ಕೇಸ್ ಆಗುತ್ತೆ ಅಂತೇಳಿ ಇಟ್ಟಿರೋದು. ಅದಾದ ನಂತರ ಆ ಹುಡುಗಿ ಸತ್ತೋದ ನಂತರ ಅವ್ರ ಮನೆಯವರಿಗೆ ತಿಳಿಸಲಾರ್ದಂಥದ್ದು. ಇದಾದ ಮೇಲೆ ತನ್ನ ಮೇಲೆ ಕೊಲೆ ಕೇಸ್ ಬರುತ್ತಂಥೇಳಿ ಆ ದೇಹನ ಹೋಗಿ ತಾನೆಲ್ಲಿ ಡ್ಯಾಮ್ ನಿರ್ಮಿಸ್ತಾ ಇದ್ದಾನೆ ಅಲ್ಲೇ ಹೋಗಿ ಹುಗಿದಿರುವಂಥದ್ದಕ್ಕೆ ಸೊ ಅಲ್ಲಿ ಕೋರ್ಟ್ ಏನು ಮಾಡುತ್ತೆ, ಮರಣದಂಡನೆ ಕೊಡುತ್ತೆ. ಅದಾದ ನಂತರ ಇನ್ನೂ 4 ಜನ ಅಂತ ಹೇಳಿದ್ರೆ ಮೊದಲು ಯಾರು ಆ ಕೇಸಲ್ಲಿ ಇರ್ತಾರೆ, ಆಮೇಲೆ ಅವನ ಮನೆಯವರೆಲ್ಲ ಸೇರಿಕೊಂಡು 4 ಜನರಿಗೆ ಇಲ್ಲಿ ಅಪರಾಧಿ ಅಂತಾಗುತ್ತೆ. ಯಾಕಂತ ಹೇಳಿದ್ರೆ ಒಂದು ಹುಡುಗಿಯನ್ನು ಕಿಡ್ನ್ಯಾಪ್ ಮಾಡಿದ್ದಂತಾಗುತ್ತೆ. ಅದಾದ ನಂತರ ಸಾಕ್ಷಿಗಳನ್ನು ನಾಶ ಮಾಡಿದ್ದಕ್ಕೆ 3 ವರ್ಷದ ಶಿಕ್ಷೆ ಆಗುತ್ತೆ. ಹಮ್ಜಾ ಅನ್ನುವಂಥ ವ್ಯಕ್ತಿಗೆ ಮರಣದಂಡನೆ ಗುರಿ ಆಗ್ತಾನೆ. ಇದಾದ ನಂತರ ಮರಣದಂಡನೆ ಆದ ನಂತರ ಮುಂದೆ ಇದು ಹೈಕೋರ್ಟಿಗೆ ಹೋಗುತ್ತೆ. ಹೈಕೋರ್ಟ್ ನಂತರ ಇದು ಸುಪ್ರೀಂ ಕೋರ್ಟಲ್ಲಿ ಹೋಗುತ್ತೆ. ಸುಪ್ರೀಂ ಕೋರ್ಟಲ್ಲಿ ಜೀವಾವಧಿ ಶಿಕ್ಷೆಗೆ ಇಳಿಯುತ್ತೆ. ಯಾಕಂತ ಹೇಳಿದ್ರೆ ಯಾಕೆ ಇಲ್ಲಿ ಜೀವಾವಧಿ ಶಿಕ್ಷೆಗೆ ಇಳಿಯುತ್ತಂದರೆ ಹಿಂದೆ ಅವನದೇನು ಕ್ರಿಮಿನಲ್ ರೆಕಾರ್ಡ್ಸ್ ಇಲ್ಲ, ಅಂಥೇಳಿ ಕ್ರಿಮಿನಲ್ ರೆಕಾರ್ಡ್ಸ್ ಇಲ್ಲ ಅನ್ನುವಂಥ ಒಂದು ಆಧಾರದ ಮೇಲೆ ಇದು ಜೀವಾವಧಿ ಶಿಕ್ಷೆ ಆಗುತ್ತೆ, ಜೈಲಲ್ಲಿ ಇರ್ತಾನೆ. ಆದರೆ ಇದ್ರ ಮಧ್ಯ ಇವರ ಹೆಣನ ದಫನ್ ಮಾಡೋದಕ್ಕೆ ಅವನು ಸಾಕ್ಷಿ ಮುಚ್ಚುವುದಕ್ಕೋಸ್ಕರ ದಫನ್ ಮಾಡಿರ್ತಾನೆ. ಅದಾದ ನಂತರ ಇದೇನಂತ ಹೇಳಿದ್ರೆ ಯಾವಾಗ ಇದು ಕೇಸು ಕೋರ್ಟಲ್ಲಿ ಇರುವತ್ತಿಗೆ ವಿಚಾರಣೆಯಲ್ಲಿ ಇರೋತ್ತಿಗೆ DNA ಟೆಸ್ಟ್ ಆಗುತ್ತೆ ಅವ್ರ ತಂದೆ ತಾಯಿದು. ಸೊ ಒಟ್ಟಾರೆ DNA ಟೆಸ್ಟ್ ಆಗಬೇಕು. ಇದಕ್ಕೆಲ್ಲ ಏನಂದ್ರೆ ಕೋರ್ಟಲ್ಲೇ ಇರುತ್ತಿದ್ದು ಅವಳ ಎಲುಬುಗಳು ಅಲ್ಲಿ ಸಿಕ್ಕಂಥ ವಸ್ತುಗಳು. ಆದರೆ ಇಲ್ಲಿ ತಂದೆ ತಾಯಿಗೆ ದೊಡ್ಡ ಸಮಸ್ಯೆ ಏನಂತ ಹೇಳಿದ್ರೆ ನಾವು ನನ್ನ ಮಗಳನ್ನ ಸತ್ತೋದ ನಂತರ ಹುಗಿದಿಲ್ಲಲ್ಲ ಅಂತ ಹೇಳಿ ದಫನ್ ಕಾರ್ಯಕ್ರಮ ಮಾಡಿಲ್ಲ. ಕಾಸರಗೋಡ್ನಲ್ಲಿ ಕಾನೂನು ಮತ್ತೆ ಏನಂತ ಹೇಳಿದ್ರೆ ಅಲ್ಲಿ ಒಂದು ಕೋರ್ಟಿಗೆ ಒಂದು ಅರ್ಜಿ ಹಾಕಿಬಿಡ್ಬೇಕಾಗಿತ್ತು. ಈ ರೀತಿ ಇಲ್ಲಿ ಸಾಕ್ಷಿಗೆ ಇಟ್ಟಿರುವಂಥದ್ದು ಏನಿವ ಆ ಹುಡುಗಿಯ ಅಸ್ಥಿ ಪಂಜರ ಇದೆ ಅದು ನಮ್ಮ ಸುಪರ್ದಿಗೆ ವಹಿಸಬೇಕು ಅನ್ನೋಂಥದ್ದು. ಹೀಗಾಗಿ ಒಟ್ಟಾರೆಯಾಗಿ 18 ವರ್ಷದ ನಂತರ ಅಂತ ಹೇಳಿದ್ರೆ ಕೋರ್ಟ್ ಹೋಗಿ ಮರಣದಂಡನೆ ಶಿಕ್ಷೆ ಆಗಿ ನಂತರ ಅದು ಜೀವಾವಧಿ ಶಿಕ್ಷೆಗಿಳಿದು ಉಳಿದಂಥವರೆಲ್ಲ ಅದರಲ್ಲಿ ಇದ್ದಂಥವ್ರು ಕೆಲವೊಬ್ಬರು ಶಿಕ್ಷೆಯಾಗಿ ಪೂರೈಸಿದ ನಂತರ ಅವರಿಗೆ ಅವಳ ಎಲುಬು ಸಿಗುತ್ತೆ. ಆ ನಂತರ ಅವ್ರ ಎಲುಬನ್ನು ತಗೊಂಡು ಬಂದು ತುಂಬ ಅಂತ ಹೇಳಿದರೆ ಅವರು ತುಂಬ ಕಷ್ಟದಲ್ಲಿರೋರು, ತುಂಬ ದುಃಖದಲ್ಲಿ ಇರುವಂಥವ್ರು ಏನು ಮಾಡ್ತಾರೆ ಅಂತ ಹೇಳಿದರೆ ಅದನ್ನು ದಫನ್ ಮಾಡ್ತಾರೆ.
ಸೊ ಆ ಕಾಲದಲ್ಲಿ ಅಂತ ಹೇಳಿದ್ರೆ ಇದು 2006 ಮತ್ತು 8 ಮಧ್ಯ ಈ ಕೇಸು ದೊಡ್ಡ ಸಂಚಲನ ಆದ್ರೆ ಅದಾದ ನಂತರ ಇಲ್ಲಿ ಖಾಲಿ ಅವಳಂದ್ರೆ ಇಷ್ಟು ಕೋರ್ಟಲ್ಲಿ ಇರುವಂಥ ವಸ್ತುಗೆ ಇವರು ಕೋರ್ಟಿಗೆ ಒಂದು ರಿಕ್ವೆಷನ್ ಅಂತ ಹೇಳಿದ್ರೆ ಒಂದು ಅರ್ಜಿ ಹಾಕಿದ್ರೆ ಕೋರ್ಟಲ್ಲಿ ಈ ರೀತಿ ಇದು ಸಾಕ್ಷಿ ವಿಚಾರಣೆ ಮುಗಿದಿದೆ, ಶಿಕ್ಷೆನೂ ಆಗಿದೆ, ನಮಗೆ ಅಲ್ಲಿರುವಂಥ ಸಾಕ್ಷಿಗೆ ಇಟ್ಕೊಂಡಿರುವಂಥ ಆ ಅಸ್ಥಿ ಪಂಜರವನ್ನು ನಮಗೆ ಕೊಡಿ, ನಮಗೆ ದಫನ್ ಮಾಡಬೇಕಾಗಿದೆ. ಸೊ ಯಾಕೆ ಇದು ಇಷ್ಟು ತಡ ಆಯ್ತು ಅನ್ನೋದು ವಿಶೇಷ. ಯಾಕಂತ ಹೇಳಿದ್ರೆ ಇದೆಲ್ಲ ಆದಾಗ ಎಲ್ಲರ ಮನಸ್ಸಲ್ಲಿ ಒಂದು ಪ್ರಶ್ನೆ ಬರುತ್ತೆ, ಕಾನೂನಿನ ನೆರವು ನಮಗೆ ಉಚಿತವಾಗಿ ಸಿಗುವುದಿಲ್ವಾ ಅಂತ ಹೇಳಿ ಬರುತ್ತೆ. ಯಾಕಂದ್ರೆ ಈ ಕೇಸನ್ನು ನೀವು ನೋಡಿದಾಗ ಇಷ್ಟು ದಿವಸ ಆಯಿತು, ಇಲ್ಲಿ ಕೆಲವೊಂದು ಕಾನೂನು ನೆರವು ಶಕ್ತಿ ಇರಲಾರ್ದವನಿಗೆ ಉಚಿತವಾಗಿ ಬರುವುದಿಲ್ವಾ, ಅದು ಬರುತ್ತೆ. ಯಾಕಂದ್ರೆ ಪ್ರತಿ ಕೋರ್ಟ್ ಇರ್ಬೋದು, ಹೈಕೋರ್ಟ್ ಇರ್ಬೋದು, ಎಲ್ಲ ಕಡೆನೂ ಲೀಗಲ್ ಸೆಲ್ ಕಾನೂನು ನೆರವು ಅಂಥೇಳಿ ಒಂದು ಆಫೀಸ್ ಇರುತ್ತೆ. ಅಲ್ಲಿ ಸೆಕ್ರೆಟರಿ ಅವರು ಇರ್ತಾರೆ. ಅಲ್ಲಿ ಹೋಗಿ ಈ ರೀತಿ ನಮ್ಮ ಕೇಸ್ ಹೀಗಿದೆ, ನಮಗೆ ಅಂತ ಹೇಳಿದ್ರೆ ನಮ್ಮ ಹತ್ರ ವಕೀಲರು ನೀಡುವಷ್ಟು, ಕೇಸ್ ನಡೆಸುವಷ್ಟು ಶಕ್ತಿ ಇಲ್ಲ ಅಂತ ಬಂದಾಗ ಅವ್ರೇನು ಮಾಡ್ತಾರೆ ಅಂತ ಹೇಳಿದ್ರೆ ಅಂದರೆ ಆ ಮನುಷ್ಯನ ಹೇಳಿಕೆಯನ್ನು ತೊಗೊಂಡು ಅಲ್ಲಿ ಇರುವಂಥ ಸೆಕ್ರೆಟರಿ ಅವರು ಆ ಕೇಸನ್ನು ಅಂದರೆ ಅವರು ಕೇಸನ್ನು ನೋಟ್ ಮಾಡಿ ರೆಡಿ ಮಾಡ್ತಾರೆ. ನಂತರ ಅದಕ್ಕೆ ಒಬ್ಬರು ಅವರೇ ಲಾಯರ್ ಕೊಡ್ತಾರೆ. ಲಾಯರ್ ಕೊಟ್ಟ ನಂತರ ಅದು ಜಡ್ಜ್ ಸಾಹೇಬರು ಮುಂದೆ ಹೋದಾಗ ಜಡ್ಜ್ ಸಾಹೇಬರು ಯಾವ ಬೆಂಚಲ್ಲಿ ಅದು ಕೇಸನ್ನು ಆ ಕೇಸನ್ನ ಲೀಸ್ಟ್ ಮಾಡಿ ಯಾವ ಬೆಂಚಲ್ಲಿ ಈ ಕೇಸನ್ನು ಬರುತ್ತೆ ಅಂತ ಹೇಳಿ ಇದು ಮಾಡ್ತಾರೆ. ಮತ್ತೆ ಅಲ್ಲಿ ಲಾಯರ್ನ ಕೊಡ್ತಾರೆ. ಸೊ ಒಟ್ಟಾರೆಯಾಗಿ ಇದು ಅಂತ ಹೇಳಿದ್ರೆ ಕೋರ್ಟಿನ ಕೆಲಸ ಆಗಿರುತ್ತೆ. ಯಾಕಂತ ಹೇಳಿದ್ರೆ ಉದಾಹರಣೆಗೆ ಇಲ್ಲಿ ಬರಬೇಕಾದ್ರೆ ನೀವು ಸುಮಾರು ಜನ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಹಾಕಿರ್ತಾರೆ. ಈಗ ಅಲ್ಲಿ ಹೈಕೋರ್ಟಲ್ಲೆಲ್ಲ ಹಾಕಿರ್ತಾರೆ. ಆವಾಗ ಅವರು ಎಲ್ಲರ ಪ್ರಶ್ನೆ ಬರೋದಂತ ಹೇಳಿದ್ರೆ ದುಡ್ಡು ಕೊಡ್ಲಿಕ್ಕೆ ಸಾಧ್ಯನಾ, ಯಾಕಂತ ಹೇಳಿದ್ರೆ ಅಲ್ಲಿ ಹೈಕೋರ್ಟಿಗೆ ಹೋಗೋದಂದ್ರೆ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ. ಸೊ ಲಕ್ಷಾಂತರ ರೂಪಾಯಿ ಕೊಟ್ಟು ಕೇಸ್ ನಡೀಲಿಕ್ಕೆ ಸಾಧ್ಯನಾ? ಯಾಕಂದ್ರೆ PIL ಬರುವಂಥದ್ದು ಯಾವುದೋ ಸರ್ಕಾರಿ ಜಮೀನನ್ನು ಯಾರೋ ಕಬಳಿಸ್ಬಿಟ್ಟಿರ್ತಾನೆ. ಆಗ ಒಂದು ವೇಳೆ ಇವರು PIL ಹಾಕ್ತಾರೆ, ಖರ್ಚು ಮಾಡಿ ಎಲ್ಲ ಹಾಕಿದ ನಂತರ ಅದು ಮತ್ತೆ ಮರು ಸರ್ಕಾರಕ್ಕೆ ಸೇರುತ್ತೆ ಆ ಜಾಗ. ಸೊ ಈ ರೀತಿ ಇದ್ದಾಗ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಈ ಲೀಗಲ್ ಸೆಲ್ ಏನಿದೆ ಅಂದರೆ ಕಾನೂನಿನ ನೆರವು ಏನಿದೆ ಅಲ್ಲಿ ಹೋಗಿ ಅವರು ತಮ್ಮದಂದರೆ ಈ ರೀತಿ ಇದೆ ಡಾಕ್ಯುಮೆಂಟ್ ಪ್ರೊಡ್ಯೂಸ್ ಮಾಡ್ತಾರೆ. ನಂತರ ಅಲ್ಲೇನು ಮಾಡ್ತಾರೆ ಅಂತ ಹೇಳಿದ್ರೆ ಅಲ್ಲಿಂದ ಏನು ಮಾಡ್ತಾರೆ ಅಂದರೆ ಇವರಿಗೆ ಲಾಯರ್ನ ನೇಮಿಸಿ ಯಾವ ಬೆಂಚು ಏನು ಅಂಥೇಳಿ ಹಾಕಿ ಕೊಡ್ತಾರಂತೆ. ಸೊ ಒಟ್ಟಾರೆ ಯಾಕಂತ ಹೇಳಿದ್ರೆ ಇಲ್ಲಿ ಈ ಕೇಸಲ್ಲಿ ನಾವು ನೋಡಿದಾಗ ಇಷ್ಟೊಂದು ವಿಳಂಬ, ಏನಾದರೂ ಒಂದು ವೇಳೆ ಕಾನೂನಿನ ಸಲಹೆ ಸಿಗಲಿಲ್ಲ ಅಂದರೆ ಅನ್ನುವಂಥ ಪ್ರಶ್ನೆ ಸುಮಾರು ಜನರ ಮನಸ್ಸಲ್ಲಿರುತ್ತೆ ಪ್ರಶ್ನಾರ್ಥಕ ಚಿಹ್ನವಾಗಿ. ಅಥವಾ ಕಾನೂನಿನಲ್ಲಿ ಉಚಿತವಾಗಿ ನಾವು ಸೇವೆ ಸಿಗುತ್ತಾ ಅನ್ನುವಂಥದ್ದು ಸುಮಾರು ಜನರ. ಹೀಗಾಗಿ ನಾನು ಎಕ್ಸ್ಪರ್ಟ್ಸನ್ನ ಕೇಳಿದಾಗ ಅವ್ರು ಹೇಳಿದ್ದು ಆ ರೀತಿ ಇಲ್ಲ. ಈ ಕೋರ್ಟ್ಗಳಲ್ಲಿ ಎಲ್ಲ ಕೋರ್ಟು ಅಥವಾ ಹೈಕೋರ್ಟು ಕಾನೂನು ನೆರವು ಅನ್ನೋದಿರುತ್ತೆ. ಅಲ್ಲಿ ಹೋಗಿ ಏನು ಆಗಬೇಕು ಅದನ್ನು ಹೇಳಿದಾಗ ಏನು ಸಮಸ್ಯೆ ಆಗಿದೆ, ಏನಾಗಬೇಕಾಗಿದೆ ಅಂತ ಹೇಳಿದಾಗ ಅಲ್ಲಿಂದ ಏನಂತ ಹೇಳಿದರೆ ಅವರೇ ಒಂದು ಉಚಿತ ಅಂತ ಹೇಳಿದ್ರೆ ಅವರೇ ಏನು ಮಾಡ್ತಾರೆ ಅಂದರೆ ಆ ಕಾನೂನಿನ ನೆರವು ಕೋರ್ಟ್ ಕೊಡುತ್ತಂತೆ. 18 ವರ್ಷ ನಡೆದಿರುವಂಥ ಕೇಸ್ ಇಡೀ ದೇಶದ ಗಮನ ಸೆಳೀತು. ಇದು ಕೇವಲ ಜನಜಾಗೃತಿಗೋಸ್ಕರ. ಧನ್ಯವಾದ.